ನೀವು ಒಂದು ಬ್ರೋಕರ್ ಆಪ್ ಅನ್ನ ಓಪನ್ ಮಾಡ್ಬಿಟ್ಟು ಎಲ್ಲಾ ಶೇರ್ಸ್ ನ ನೋಡಿದ್ರೆ ಎಲ್ಲಾ ಶೇರ್ಸ್ ಗಳು ಒಂದೊಂದು ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಒಂದು ಶೇರ್ ಪ್ರೈಸ್ 50 ರೂಪಾಯಿ ಟ್ರೇಡ್ ಆಗ್ತಾ ಇರುತ್ತೆ. ಹಂಗಂದ್ರೆ 50 ರೂಪಾಯಿ ಟ್ರೇಡ್ ಆಗ್ತಿರೋ ಶೇರ್ ಪ್ರೈಸ್ ಚೀಪ್ ಅಂತ ಅರ್ಥನ, ಅಥವಾ 5,000 ರೂಪಾಯಿ ಟ್ರೇಡ್ ಆಗ್ತಿರೋ ಪ್ರೈಸ್ ಓವರ್ ವ್ಯಾಲ್ಯೂ ಅಂತ ಅರ್ಥನ? ಏನ್ ಎಕ್ಸಾಕ್ಟ್ಲಿ ಸ್ಟಾಕ್ ಪ್ರೈಸ್ ಅಂದ್ರೆ? ಸೊ ಇದೆಲ್ಲ ಟಾಪಿಕ್ ಮೇಲೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಶುರು ಮಾಡೋಣ. ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಶೇರ್ ಪ್ರೈಸ್ ಅಂತಂದ್ರೆ ಏನು, ಸೊ ಯಾವ ಪ್ಯಾರಾಮೀಟರ್ ಮೇಲೆ ಶೇರ್ ಪ್ರೈಸ್ ಡಿಸೈಡ್ ಆಗುತ್ತೆ, ಶೇರ್ ಪ್ರೈಸ್ ಮತ್ತು ಕಂಪನಿ ವ್ಯಾಲ್ಯೂಷನ್ ಏನಾದ್ರು ಸಂಬಂಧ ಇದೆಯಾ, ಅಂಡ್ ಕೊನೆಯದಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರೀತಾರೆ, ಎಫ್ ಕ್ಯಾಪ್ ಅಂತ ಕರೀತಾರೆ. ಈ 4 ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಎಲ್ರಿಗೂ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಕಂಟೆಂಟ್ ಚಾನಲ್ ಆಗಿರೋದ್ರಿಂದ ಕ್ರೌಡ್ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇದೇ ಒಂದು ವಿಡಿಯೋ ಚಾನಲ್ ಆಗಿದ್ರೆ ಅಥವಾ ಎಂಟರ್ಟೈನಿಂಗ್ ಚಾನಲ್ ಆಗಿದ್ರೆ ಕ್ರೌಡ್ ಅಪ್ಲೋಡ್ ಮಾಡೋದು ಈಸಿ ಆಗುತ್ತೆ. ಎಜುಕೇಶನಲ್ ಕಂಟೆಂಟ್ ಗಳಿಗೆ ಕ್ರೌಡ್ ಅಪ್ಲೋಡ್ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗುತ್ತೆ. ಸೊ ಈ ಚಾನಲ್ ನ ಉದ್ದೇಶ ನೋಡಿ, ಎಜುಕೇಶನಲ್ ಕಂಟೆಂಟ್ ಗಳು ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಗಬೇಕಂತ ಹೇಳ್ಬಿಟ್ಟು ಈ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಶೇರ್ ಪ್ರೈಸ್ ಅಂತಂದ್ರೆ ಏನು? ಸೊ ತುಂಬಾ ಬೇಸಿಕ್ ವಿಚಾರ ಇದು. ಯಾವುದೇ ಒಂದು ವಸ್ತುವನ್ನ ನಾವು ಅದ್ರ ವ್ಯಾಲ್ಯೂಯೇಷನ್ ಅಂತ ನೋಡೋದಾದ್ರೆ ಪ್ರೈಸ್ ಗೆ ಮತ್ತೆ ವ್ಯಾಲ್ಯೂಯೇಷನ್ ಗೆ ನಾವು ಸಂಬಂಧ ಮಾಡ್ಬಿಟ್ಟು ಖರೀದಿ ಮಾಡ್ತೀವಿ. ಬಟ್ ಶೇರ್ಸ್ ಅಂತ ಬಂದಾಗ ಪ್ಯಾರಾಮೀಟರ್ ಶೇರ್ ಪರ್ಚೇಸಿಂಗ್ ಅಲ್ಲಿ ಅಪ್ಲೈ ಆಗಲ್ಲ. ಸೊ ಶೇರ್ ಪ್ರೈಸ್ ಅಂತಂದ್ರೆ ಏನು? ಇದು ಒಂದು ಸೆಲ್ಲರ್ ಗೆ ಮತ್ತೆ ಒಬ್ಬ ಬೈಯರ್ ಗೆ ಇರೋ ಒಂದು ಪ್ಯೂರ್ ಅಗ್ರಿಮೆಂಟ್. ಒಬ್ಬ ಸೆಲ್ಲರ್ ಒಂದು ಪ್ರೈಸ್ ಗೆ ಸೆಲ್ ಮಾಡಬೇಕು, ಒಂದು ಸ್ಟಾಕ್ ನ ಸೆಲ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ. ಸೊ ಆ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು ಬೈಯರ್ ಗೆ ಓಕೆ ಆದ್ರೆ ಅವರಿಬ್ರು ಮತ್ತೆ ಒಂದು ಅಗ್ರಿಮೆಂಟ್ ಆಗುತ್ತೆ, ಅಥವಾ ಅವರಿಬ್ರು ಮತ್ತೆ ಒಂದು ಟ್ರೇಡ್ ಆಗುತ್ತೆ. ಇದನ್ನ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ಕರೀತಾರೆ. ಸೊ ಈ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ನ ಒಂದು ಶೇರ್ ಪ್ರೈಸ್ ಅಂತ ಕರಿತೀವಿ ನಾವು. ಸೊ ಈ ಶೇರ್ ಪ್ರೈಸ್ ಮತ್ತೆ ಕಂಪನಿ ವ್ಯಾಲ್ಯೂಯೇಷನ್ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಒಂದು ಶೇರ್ ಪ್ರೈಸ್ ಮೇಲೆ ಕಂಪನಿ ವ್ಯಾಲ್ಯೂಯೇಷನ್ ನಾವು ಡಿಸೈಡ್ ಮಾಡೋದು ರಾಂಗ್ ಆಗುತ್ತೆ. ಸೊ ನಾನು ಹೇಳಿದಂಗೆ 50 ರೂಪಾಯಿ ಸ್ಟಾಕ್ ಉತ್ಪನ್ನ 5,000 ರೂಪಾಯಿ ಸ್ಟಾಕ್ ಎಕ್ಸ್ಪೆನ್ಸಿವ್ ಅಲ್ಲ. ಶೇರ್ ಪ್ರೈಸ್ ಮತ್ತು ಕಂಪನಿ ವ್ಯಾಲ್ಯೂಯೇಷನ್ ಯಾವುದೇ ಸಂಬಂಧ ಇಲ್ಲ. ಸೊ ಶೇರ್ ಪ್ರೈಸ್ ನೋಡ್ಬಿಟ್ಟು ನಾವು ಕಂಪನಿ ವ್ಯಾಲ್ಯೂಯೇಷನ್ ಡಿಸೈಡ್ ಮಾಡ್ತೀವಿ ಅಂತಂದ್ರೆ ಅದು ರಾಂಗ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗೋದು ತುಂಬಾ ಹೊಸಬರು ಬಿಗಿನರ್ಸ್ ಇದೊಂದು ಟ್ರೆಂಡ್ ಇದೆ. ಕಡಿಮೆ ವ್ಯಾಲ್ಯೂ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಅದು ಚೀಪ್ ಆಗಿ ನಾವು ಪರ್ಚೇಸ್ ಮಾಡಿದೀನಿ, ಅದು ಆಬ್ವಿಯಸ್ಲಿ ಡಬಲ್ ಆಗುತ್ತೆ, ಅದು ಟ್ರಿಬಲ್ ಆಗುತ್ತೆ ಅನ್ನೋ ಒಂದು ಮಿತ್ತಿದೆ. ಸೊ ಇದು ರಾಂಗ್. 5,000 ರೂಪಾಯಿ ಟ್ರೇಡ್ ಆಗ್ತಿರೋ ಶೇರ್ಸ್ ಚೀಪ್ ಆಗಿರ್ಬೋದು, 50 ರೂಪಾಯಿ ಟ್ರೇಡ್ ಆಗ್ತಿರೋ ಶೇರ್ ಕಾಸ್ಟ್ಲಿ ಆಗಿರ್ಬೋದು. ಈ ಶೇರ್ ಪ್ರೈಸ್ ಯಾವ ಪ್ಯಾರಾಮೀಟರ್ ಮೇಲೆ ಡಿಸೈಡ್ ಆಗುತ್ತೆ? ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಒಂದು ವೆಜಿಟೇಬಲ್ ಮಾರ್ಕೆಟ್ ಎಕ್ಸಾಂಪಲ್ ತಗೋಣ. ಒಂದು ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಇವಾಗ ನಾನು ಒಂದು ಆನಿಯನ್ ಪರ್ಚೇಸ್ ಮಾಡಬೇಕು, ಟೊಮೊಟೊ ಪರ್ಚೇಸ್ ಮಾಡಬೇಕಾಗ್ತದೆ. ಒಂದು ಟೊಮೊಟೊದ ಬೆಲೆ ಅದರ ಸಪ್ಲೈ ಮತ್ತೆ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಯಾವುದೇ ಕಾರಣಾಂತರಗಳಿಂದ ಸಪ್ಲೈ ಶಾರ್ಟೇಜ್ ಆಯ್ತಂದಾಗ ಡಿಮ್ಯಾಂಡ್ ಕಾನ್ಸ್ಟೆಂಟ್ ಇತ್ತು ಅದು ಪ್ರೈಸ್ ಜಾಸ್ತಿ ಆಗುತ್ತೆ. ವೈಸ್ ವರ್ಸಾ ಯಾವುದೇ ಕಾರಣಾಂತರಗಳಿಂದ ಸಪ್ಲೈ ಜಾಸ್ತಿ ಆಯ್ತು, ಡಿಮ್ಯಾಂಡ್ ಕಾನ್ಸ್ಟೆಂಟ್ ಆಗಿದೆ ಅಥವಾ ಡಿಮ್ಯಾಂಡ್ ಕುಸಿತು ಅಂತಂದ್ರೆ ಅದರ ಪ್ರೈಸ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಒಂದು ಪರ್ಟಿಕ್ಯುಲರ್ ಕಂಪನಿಯ ಶೇರ್ಸ್ ಗಳಿಗೆ ಡಿಮ್ಯಾಂಡ್ ಇದೆ ಅಥವಾ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದ್ರ ಮೇಲೆ ಒಂದು ಶೇರ್ ಪ್ರೈಸ್ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಡಿಮ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ವಿ. ಯಾವ ಕಾರಣಾಂತರಗಳಿಂದ ಈ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಒಂದು ಕಂಪನಿಯ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಂತ ಇತ್ತಂದ್ರೆ ಅದರದ್ದು ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ವೈಸ್ ವರ್ಸಾ ಕಂಪನಿ ಕಡೆಯಿಂದ ಒಂದು ನೆಗೆಟಿವ್ ಎನ್ವಿರಾನ್ಮೆಂಟ್ ಇತ್ತಂದ್ರೆ ಆ ಕಂಪನಿಯ ಶೇರ್ಸ್ ಸಪ್ಲೈ ಜಾಸ್ತಿ ಆಗುತ್ತೆ ಅಥವಾ ಆ ಕಂಪನಿಯ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ. ಕಂಪನಿ ತನ್ನ ಫೈನಾನ್ಷಿಯಲ್ ರಿಸಲ್ಟ್ಸ್ ಗಳನ್ನ ಅನೌನ್ಸ್ ಮಾಡ್ತಾ ಇರುತ್ತೆ. ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅಥವಾ ಇಯರ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಫೈನಾನ್ಷಿಯಲ್ ಮ್ಯಾಟ್ರಿಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒಂದು ಕಂಪನಿಯ ಮೇಲೆ ಒಂದು ಫೇತ್ ಒಂದು ನಂಬಿಕೆಯನ್ನು ಉಳಿಸಬೇಕಂತಂದ್ರೆ ಒಂದು ಕಂಪನಿಯ ಫೈನಾನ್ಷಿಯಲ್ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿ ಅನೌನ್ಸ್ ಮಾಡೋ ಕ್ವಾರ್ಟರ್ಲಿ ರಿಸಲ್ಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನ ಕಂಪೇರ್ ಮಾಡ್ತಾ ಇರ್ತಾರೆ ಅಥವಾ ಇಯರ್ ಆನ್ ಇಯರ್ ಬೇಸಿಸ್ ನ ಕಂಪೇರ್ ಮಾಡ್ತಾ ಇರ್ತಾರೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಕಂಪನಿ ರಿಸಲ್ಟ್ ಇಂಪ್ರೂವ್ ಆಗ್ತಾ ಇದೆ ಅಥವಾ ಅಪೋರ್ಟೆನ್ಸ್ ಅನ್ನು ಹೋಗ್ತಾ ಇದೆ ಅಂತಂದಾಗ ಒಂದು ಪ್ರಾಡಕ್ಟ್ ಅಥವಾ ಕಂಪನಿ ಸರ್ವಿಸ್ ಗಳಿಗೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಸೊ ಇದೊಂದು ಪಾಯಿಂಟ್ ಏನಾಗುತ್ತೆ, ಕಂಪನಿ ಒಂದು ಬ್ರೇಕ್ ಟು ಪ್ರಾಡಕ್ಟ್ ಅನೌನ್ಸ್ ಮಾಡಿತ್ತು. ಕಂಪನಿ ಯಾವ ಒಂದು ಸೆಕ್ಟರ್ ಮೇಲೆ ಆಪರೇಟ್ ಮಾಡ್ತಾ ಇದೆ, ಹೋಲ್ ಸೆಕ್ಟರ್ ಇವಾಗ ಒಂದು ಬೂಮಿಂಗ್ ಫೀಲ್ಡ್ ಅಲ್ಲಿ ಇದೆ. ಇವಾಗ ನಾವು ನೋಡಿದಂಗೆ ಇವಾಗ ಎ ಸೆಕ್ಟರ್ ಇರ್ಬೋದು. ಸೊ ಯಾವುದೇ ಎ ಸೆಕ್ಟರ್ ನೋಡಿದ್ರು ಇವಾಗ ಒಂದು ಬೂಮಿಂಗ್ ಫೀಲ್ಡ್ ನಡೀತಾ ಇದೆ. ಈ ಕಾರಣದಿಂದ ಅಥವಾ ಈ ರೀತಿಯ ಒಂದು ಪಾಸಿಟಿವ್ ನ್ಯೂಸ್ ಇಂದ ಏನಾಗುತ್ತೆ, ಕಂಪನಿಯ ಒಂದು ಡಿಮ್ಯಾಂಡ್ ನ ಜಾಸ್ತಿ ಮಾಡುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಏನಾಗುತ್ತೆ, ಆ ಒಂದು ಕಂಪನಿಯ ಶೇರ್ಸ್ ನ ಪರ್ಚೇಸ್ ಮಾಡುವ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಸೊ ನಂಬರ್ ಶೇರ್ಸ್ ಏನ್ ಟ್ರೇಡ್ ಆಗ್ತಾ ಇರುತ್ತೆ, ಸೊ ಆ ಶೇರ್ಸ್ ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೆಲ್ಲರು ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ಸೆಲ್ಲರು ಅವರಿಗೆ ಅವನದೇ ಆದಂತ ಒಂದು ಪ್ರೈಸ್ ಅಲ್ಲಿ ಸೆಲ್ ಮಾಡಕ್ಕೆ ನೋಡ್ತಾರೆ. ಬೈಯರ್ ಕಾಂಪ್ರಮೈಸ್ ಆಗಿ ಆ ಪ್ರೈಸ್ ಗೆ ಒಂದು ಪ್ರೈಸ್ ಗೆ ಅಗ್ರಿ ಆಗ್ಬಿಟ್ಟು ಬೈಯರ್ ಪರ್ಚೇಸ್ ಮಾಡಕ್ಕೆ ರೆಡಿ ಆಗ್ತಾನೆ. ಬಿಕಾಸ್ ಬೈಯರ್ ಇಲ್ಲಿ ಸೆಲ್ಲರ್ ಕಾಂಪ್ರಮೈಸ್ ಆಗಲ್ಲ, ಬೈಯರ್ ಕಾಂಪ್ರಮೈಸ್ ಆಗಬೇಕು. ಬಿಕಾಸ್ ಬೈಯರ್ ಗೆ ಆ ಕಂಪನಿಯ ಶೇರ್ಸ್ ಬೇಕಾಗುತ್ತೆ. ಸೊ ಹಂಗಾಗಿ ಡಿಮ್ಯಾಂಡ್ ಇಂದ ಬೈಯರ್ ಕಡೆಯಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಗೆ ಒಂದು ಕಂಪನಿಯ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಿನಾರಿಯೋ ಟೂ ಅಲ್ಲಿ ಏನಾಗುತ್ತೆ, ಒಂದು ಕಂಪನಿಯ ಶೇರ್ಸ್ ಸಪ್ಲೈ ಜಾಸ್ತಿ ಆಗುತ್ತೆ ಅಥವಾ ಒಂದು ನೆಗೆಟಿವ್ ಸಿನಾರಿಯೋ ಅಂತ ಹೇಳ್ಬೋದು. ಸೊ ಏನಾದ ಸಿನಾರಿಯೋ ಇರ್ಬೋದು, ಆಬ್ವಿಯಸ್ ತಗೊಳ್ಬಹುದು, ಕಂಪನಿ ಒಂದು ಫೈನಾನ್ಷಿಯಲ್ ಮೆಟ್ರಿಕ್ಸ್ ಡೌನ್ ಆಗ್ತಾ ಬರ್ಬೋದು, ಅಥವಾ ಓವರ್ ಆಲ್ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಏನು ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ಓವರ್ ಆಲ್ ಪ್ರಾಡಕ್ಟ್ ಸೆಗ್ಮೆಂಟ್ ಗೆ ಒಂದು ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ. ಇನ್ನೊಂದು ಸೆಂಟಿಮೆಂಟಲ್ ರಿವನ್ ಅಂತ ಕರೀತಾರೆ. ಸ್ಟಾಕ್ ಆಲ್ ಸೆಂಟಿಮೆಂಟ್ ಡೌನ್ ಇರ್ಬೋದು ಅಥವಾ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಡೌನ್ ಇರ್ಬೋದು, ನೆಗೆಟಿವ್ ನ್ಯೂಸ್ ಆಗಿರ್ಬೋದು. ಶೇರ್ಸ್ ನ ಪರ್ಚೇಸ್ ಮಾಡೋರಿಗಿಂತ ಶೇರ್ಸ್ ನ ಸೆಲ್ ಮಾಡೋ ಸಂಖ್ಯೆ ಜಾಸ್ತಿ ಇರುತ್ತೆ. ಇವತ್ತು ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು, ಕಂಪನಿಯ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಗಿದ್ರು, ಈ ಒಂದು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಇಂದ ಅದು ಒಂದು ಡೌನ್ ರೇಟ್ ಹೋಗಿ ಶುರುವಾಗುತ್ತೆ ಅಥವಾ ಒಂದು ಸಪ್ಲೈ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಫೇಮಸ್ ಒಂದು ಕೋಟ್ ಇದೆ, ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟೈಮ್ ಅಲ್ಲಿ ಆಲ್ವೇಸ್ ವೋಟಿಂಗ್ ಮಿಷಿನ್, ಲಾಂಗ್ ಟರ್ಮ್ ಅಲ್ಲಿ ಆಲ್ವೇಸ್ ವೇಯಿಂಗ್ ಮಿಷಿನ್ ಅಂತ ಕರೀತಾರೆ. ಇದ್ರ ಅರ್ಥ ಏನಂತಂದ್ರೆ, ಶಾರ್ಟ್ ಪೀರಿಯಡ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಯೂಶಲಿ ತುಂಬಾ ವರಡಲ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ. ಬಟ್ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ, ಸೊ ಲಾಂಗ್ ಟರ್ಮ್ ಒಂದು ಶೇರ್ ಪ್ರೈಸ್ ಅಥವಾ ಕಂಪನಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾಯಿಂಟ್ 4 ಏನಂತಂದ್ರೆ, ಪ್ರೈಸ್ ಮತ್ತು ವ್ಯಾಲ್ಯೂಯೇಷನ್ ಸಂಬಂಧ ಇಲ್ಲ ಅಂತ. ಜಸ್ಟ್ ಪ್ರೈಸ್ ನೋಡಿ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತಂದ್ರೆ ಅದು ಹೆಂಗ ಅಂದ್ರೆ ಒಂದು ಟಿಪ್ ಆಫ್ ಐಸ್ಬರ್ಗ್ ಅಂತ ಕರೀತಾರೆ. ಒಂದು ದೊಡ್ಡ ಐಸ್ಬರ್ಗ್ ಒಂದು ಚಿಕ್ಕದ ಟಿಪ್ ನೀವು ಒಂದು ಮೇಲೆ ಒಂದು ಜಸ್ಟ್ ಟಿಪ್ ಬಂದ್ಬಿಟ್ಟು ಈ ಶೇರ್ ಪ್ರೈಸ್. ಬಟ್ ರಿಯಲ್ ಸಿನಾರಿಯೋ ನೀವು ಆ ಕಂಪನಿ ಎಷ್ಟು ಡೀಪ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ರೂಟ್ ಅದ್ರ ಬೇಸ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೈಸ್ ಅನ್ನ ನೋಡ್ಬಿಟ್ಟು ನೀವು ಕಂಪನಿ ಜಡ್ಜ್ ಮಾಡಿದ್ರೆ, ಸೊ ಇಷ್ಟೆಲ್ಲ
ಮೇಲೆ ಯಾವ ಒಂದು ಪ್ಯಾರಾಮೀಟರ್ ಇಂದ ನಾವು ಕಂಪನಿಯ ವ್ಯಾಲ್ಯೂಯೇಷನ್ ಡಿಸೈಡ್ ಮಾಡಬಹುದು, ಕಂಪನಿಯ ಒಂದು ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಯಾವ ಪ್ಯಾರಾಮೀಟರ್ ಡಿಸೈಡ್ ಆಗುತ್ತೆ, ಶೇರ್ ಟ್ರೇಡಿಂಗ್ ಪ್ರೈಸ್ ಮತ್ತೆ ನಂಬರ್ ಆಫ್ ಶೇರ್ಸ್ ಏನಿರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂನ ನಾವು ಒಂದು ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇವಾಗ ಒಂದು ಕಂಪನಿ 50 ರೂಪಾಯಿ ಟ್ರೇಡ್ ಆಗ್ತದೆ. ಸೊ ಅದು ನಂಬರ್ ಆಫ್ ಶೇರ್ಸ್ 1 ಲಕ್ಷ ಇದೆ. ಸೊ ಅಲ್ಲಿಗೆ ಆ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ 50 ಮಲ್ಟಿಪ್ಲೈ ಬೈ 1 lakh, ಸೊ 50 lakh ಆ ಒಂದು ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಅಂತ ನಾವು ಇನ್ನೊಂದು ಸಿನಾರಿಯೋದಲ್ಲಿ 5,000 ಎಷ್ಟು ಟ್ರೇಡ್ ಆಗ್ತದೆ ಅಂತ ನಂಬರ್ ಆಫ್ ಶೇರ್ ಬಂದ್ಬಿಟ್ಟು ಓನ್ಲಿ ನೋ ಕ್ವಾಂಟಿಟಿ ಇದೆ. ಸೊ ಅಲ್ಲಿಗೆ ಅದು ಮಾರ್ಕೆಟ್ ವ್ಯಾಲ್ಯೂ ಮಾಡ್ಬಿಟ್ಟು 5 ಲಕ್ಷ ಆಗುತ್ತೆ. ಸೊ ಅಲ್ಲಿಗೆ 50 ರೂಪಾಯಿ ಟ್ರೇಡ್ ಆಗ್ತಿರೋದು ಮಾರ್ಕೆಟ್ ವ್ಯಾಲ್ಯೂ 50 ಲಕ್ಷ ಆದ್ರೆ 5,000 ಟ್ರೇಡ್ ಆಗ್ತಿರೋದು ಮಾರ್ಕೆಟ್ ವ್ಯಾಲ್ಯೂ ಬರೀ 5 ಲಕ್ಷ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಾಗುತ್ತೆ, ಕಂಪನಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇಶ್ಯೂ ಮಾಡಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಪಿಜ್ಜಾ ಎಕ್ಸಾಂಪಲ್ ತಗೊಂಡಿದ್ರೆ, ಒಂದು ಪಿಜ್ಜಾ ತಗೊಂಡು ಆ ಪಿಜ್ಜಾ ನೀವು ನಂಬರ್ ಆಫ್ ಸ್ಲೈಸ್ ಮಾಡಿದ್ರೆ ಆ ಒಂದು ಪೋರ್ಷನ್ ನಿಮಗೆ ಸಿಗುತ್ತೆ. ಆ ಪೋರ್ಷನ್ ಮೇಲೆ ಆಕ್ಚುಲಿ ನಿಮ್ದು ವ್ಯಾಲ್ಯೂಷನ್ ಡಿಪೆಂಡ್ ಆಗುತ್ತೆ. ಪಿಜ್ಜಾ ಸೈಜ್ ಸೇಮ್ ಇರಬಹುದು, ಅದನ್ನ ಯಾವ ಸೈಜ್ ಅಲ್ಲಿ ನಾವು ಕಟ್ ಮಾಡಿರ್ತೀವಿ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ನೀವು ಕಂಪನಿಯ ಶೇರ್ ಪ್ರೈಸ್ ಅನ್ನ ನೋಡಿ ನೀವು ಮಾರ್ಕೆಟ್ ವ್ಯಾಲ್ಯೂನ ಗೇಜ್ ಮಾಡೋದಕ್ಕಿಂತ ಕಂಪನಿಯ ಶೇರ್ ಪ್ರೈಸ್ ಮತ್ತೆ ಅದಕ್ಕೆ ಎಷ್ಟು ನಂಬರ್ ಆಫ್ ಶೇರ್ಸ್ ಇಶ್ಯೂ ಮಾಡಿರುತ್ತೆ ಅದನ್ನ ನೋಡಿದ್ರೆ ನಿಮಗೆ ಒಂದು ರಿಯಲ್ ಪಿಕ್ಚರ್ ಗೊತ್ತಾಗುತ್ತೆ. ಅದನ್ನೇ ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತಾರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೋಡಿರ್ಬೋದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇದನ್ನೆಲ್ಲ ನಾವು ಒಂದು ಕಂಪನಿನ 3 ವಿಧಾನಗಳಲ್ಲಿ ಡಿವೈಡ್ ಮಾಡ್ತೀವಿ. ಅಂದ್ರೆ 20,000 ಕೋಟಿ ಮತ್ತೆ ಅದ್ರ ಮೇಲೆ ಏನಾಗುತ್ತೆ ಲಾರ್ಜ್ ಕ್ಯಾಪ್, 5,000 ಕೋಟಿಯಿಂದ 20,000 ಕೋಟಿಗೆ ಬಿಗ್ ಕ್ಯಾಪ್, ಬಿಲೋ 5,000 ಕೋಟಿ ಅಥವಾ ಬಿಲೋ 5,000 crores ನಾವು ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಕರೀತೀವಿ. ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಗಳು ಲೋ ರಿಟರ್ನ್ ಅಂತ ಕರೀತಾರೆ. ರಿಸ್ಕ್ ಪ್ಯಾರಾಮೀಟರ್ ಕಡಿಮೆ ಇರುತ್ತೆ, ರಿಟರ್ನ್ ಪ್ಯಾರಾಮೀಟರ್ ಕಡಿಮೆ ಇರುತ್ತೆ. ಮಿಡ್ ಕ್ಯಾಪ್ ಕಂಪನಿಗಳು ಮಾಡರೇಟ್ ರಿಸ್ಕ್ ಅಂಡ್ ಮಾಡರೇಟ್ ರಿಟರ್ನ್ ಅಂತ ಕರೀತಾರೆ. ರಿಸ್ಕ್ ಮಾಡರೇಟ್ ಆಗಿರುತ್ತೆ, ರಿಟರ್ನ್ ಮಾಡರೇಟ್ ಆಗಿರುತ್ತೆ. ಹಾಗಾಗಿ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ರಿಸ್ಕ್ ಜಾಸ್ತಿ ಆಗಿರುತ್ತೆ, ಸ್ಟಾಕ್ ತುಂಬಾ ವಾಲಟೈಲ್ ಆಗಿರುತ್ತೆ, ಬಟ್ ರಿಟರ್ನ್ ಜಾಸ್ತಿ ಆಗಿರುತ್ತೆ. ಓಕೆ, ಅಲ್ಲಿಗೆ ವಿಡಿಯೋ ಸಮರೈಸ್ ಮಾಡೋದಾದ್ರೆ ಪ್ರೈಸ್ ಮತ್ತೆ ಕಂಪನಿ ವ್ಯಾಲ್ಯೂಷನ್ ಗೆ ಯಾವುದೇ ಸಂಬಂಧ ಇಲ್ಲ. ಸೊ ಲೋ ಪ್ರೈಸ್ ರೇಟ್ ಆಗ್ತದೆ ಮಾತ್ರಕ್ಕೆ ಕಂಪನಿ ಚೀಪ್ ಆಗಿ ಆಗ್ತಾ ಇಲ್ಲ, ಅಥವಾ ಹೈ ಪ್ರೈಸ್ ರೇಟ್ ಆಗ್ತದೆ ಮಾತ್ರಕ್ಕೆ ಕಂಪನಿ ತುಂಬಾ ಓವರ್ ವ್ಯಾಲ್ಯೂ ಆಗಿದೆ. ಸೊ ಒಂದು ಕಂಪನಿಯ ನಮಗೆ ರಿಯಲ್ ಪಿಕ್ಚರ್ ಗೊತ್ತಾಗೋದು ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿದೆ, ನಮಗೆ ಒಂದು ಕಂಪನಿಯ ರಿಯಲ್ ಪಿಕ್ಚರ್ ಗೊತ್ತಾಗುತ್ತೆ. ಸೊ ಈ ಒಂದು ಶಾರ್ಟ್ ವಿಡಿಯೋ ನಿಮಗೆ ಕ್ಲಿಯರ್ ಆಗಿದೆ. ಶೇರ್ ಪ್ರೈಸ್ ಅಂದ್ರೆ ಏನು, ಶೇರ್ ಪ್ರೈಸ್ ಯಾವ ಪ್ಯಾರಾಮೀಟರ್ ಡಿಪೆಂಡ್ ಆಗುತ್ತೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂದ್ರೆ ಏನು, ಇದೆಲ್ಲ ಕ್ಲಿಯರ್ ಆಗಿರೋ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.